ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿ 16 ಮತ್ತು 17 ಕಂತಿಗೆ ಸಂಬಂಧಪಟ್ಟಂತೆ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಪ್ರಶ್ನೆಗಳಾಗಿರ್ಬೋದು. ಈಗಾಗಲೇ ಜಮಾ ಆಗುವ ಪ್ರೊಸೆಸ್ ಆದರೂ ಆರಂಭವಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಉತ್ತರ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ ಎಷ್ಟು ಮಂದಿಗೆ ಜಮಾ ಆಗಿದೆ, 16ನೇ ಕಂತು ಮಾತ್ರ ಎಷ್ಟು ಮಂದಿಗೆ ಜಮಾ ಆಗಿದೆ, ಅದರ ಜೊತೆಗೆ 17 ಮತ್ತು 16ನೇ ಕಂತು ಎರಡು ಸೇರಿ ಎಷ್ಟು ಜನಕ್ಕೆ ಜಮಾ ಆಗಿದೆ, ಇನ್ನು ಯಾವುದೇ ರೀತಿಯಾಗಿ 16ನೇ ಕಂತು ಹಾಗೆ 17ನೇ ಕಂತಿನ ಹಣ ಎಷ್ಟು ಮಂದಿಗೆ ಜಮಾ ಆಗಿಲ್ಲ ಅನ್ನುವಂತಹ ಕಂಪ್ಲೀಟ್ ವಿತ್ ಪ್ರೂಫ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಒಂದು ಜಮಾದ ಒಂದು ಪ್ರೊಸೆಸ್ ಏನಿದೆ ಅಲ್ವ ಸ್ನೇಹಿತರೆ, ಅದರಲ್ಲಿ ಹಲವಾರು ಬದಲಾವಣೆಗಳನ್ನು ನಮ್ಮ ರಾಜ್ಯ ಸರ್ಕಾರ ತರುತ್ತಿದೆ ಅನ್ನುವಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ. ಅದರಲ್ಲಿ ನೀವೆಲ್ಲರೂ ಕೂಡ ತಾಲೂಕು ಪಂಚಾಯತಿಗೆ ಹೋಗಿ ಕ್ಯೂ ನಿಂತು ಹಣ ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಮಾಹಿತಿ ಹಲವಾರು ಜನ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ನಿಜಾನ? ನಾವು ತಾಲೂಕು ಪಂಚಾಯತಿಗೆ ಹೋಗಿ ಅಂದಮೇಲೆ 2,000 ರೂಪಾಯಿಯನ್ನು ತೆಗೆದುಕೊಂಡು ಬರಬೇಕಾ, ಅಥವಾ ಹಳೆ ರೀತಿಯಲ್ಲಿ ಅಂದರೆ ನಮ್ಮ ಅಕೌಂಟಿಗೆ ನೇರವಾಗಿ ಹಣ ಹಾಕ್ತಾರೆ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಸ್ನೇಹಿತರೆ. ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28,00,000 ಮಹಿಳೆಯರಿಗೆ ಒಂದು ರೀತಿಯಾಗಿ ಎಲ್ಲ 1,28,00,000 ಮಹಿಳೆಯರ ಪೈಕಿ ಅದರಲ್ಲಿ 7 ಲಕ್ಷ ಮಂದಿಗೆ 16ನೇ ಮತ್ತು 17ನೇ ಕಂತಿನ ಹಣ ಬರ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಅದೇ 7 ಲಕ್ಷ ಮಹಿಳೆಯರಿಗೆ ಆ ಒಂದು ಹಣ ಬರಬೇಕಾದ್ರೆ 16ನೇ ಮತ್ತು 17ನೇ ಕಂತಿನ 4,000 ರೂಪಾಯಿ ಹಣ ಬರಬೇಕಾದ್ರೆ ನಾವು ಏನೇನೆಲ್ಲ ಮಾಡಬೇಕು, ಏನು ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋಂಥ ಮಾಹಿತಿಯನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. 3 ಇಂಪಾರ್ಟೆಂಟ್ ಪಾಯಿಂಟ್ಗಳು ಇವೆ ಅಂತಲೇ ಹೇಳ್ಬೋದು. ನಾ 3 ಇಂಪಾರ್ಟೆಂಟ್ ಪಾಯಿಂಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. 16 ಮತ್ತು 17 ಕಂತಿನ ಸಂಪೂರ್ಣವಾಗಿರುವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದಿದ್ದು ತುಂಬಾ ಒಂದು ಕಳೆದ 3 ತಿಂಗಳು ಆಗ್ತಾ ಬಂತು ಸ್ನೇಹಿತರೆ. ಪ್ರತಿಯೊಂದು ತಿಂಗಳಿಗೆ 2,000 ರೂಪಾಯಿಯನ್ನು ಬಿಡುಗಡೆ ಮಾಡ್ತಾ ಬಂದಿರುವಂಥ ನಮ್ಮ ರಾಜ್ಯ ಸರ್ಕಾರ ಆದರೆ 3 ತಿಂಗಳಾದರೂ ಕೂಡ 16ನೇ ಕಂತಿನ ಮತ್ತು 17ನೇ ಕಂತಿನ ಹಣ ಜಮಾ ಮಾಡ್ತಾ ಇಲ್ಲ. ಅದಕ್ಕೆ ನಿಜವಾದ ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಗೌರ್ಮೆಂಟ್ ಬಳಿ ದುಡ್ಡು ಇಲ್ಲದೇ ಇರುವುದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇ ಒಂದು ಹಣ ಬಿಡುಗಡೆ ಆಗಬೇಕಾದ್ರೂ ಅವರ ಸಹಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅವರಿಗೆ ಅಪಘಾತ ಆಗಿದ್ದು ಕೂಡ ಈ ಒಂದು ಕಾರಣ ಆಗಿತ್ತು ಸ್ನೇಹಿತರೆ. ಇಷ್ಟು ದಿನ ಅವರು ಹಾಸ್ಪಿಟಲಲ್ಲಿದ್ದರು, ಆದರೆ ಈ ದಿನ ಅವರು ಮನೆಯಲ್ಲಿ ಬೆಡ್ ರೆಸ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ. ಅದರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಎಷ್ಟು ಮಂದಿಗೆ ಜಮಾ ಆಗಿದೆ, ಎಷ್ಟು ಮಂದಿಗೆ ಜಮಾ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಿನ್ನೆ ಸೋಮವಾರ ಮಧ್ಯಾಹ್ನದ ನಂತರ ಒಂದು 10 ಲಕ್ಷ ಮಂದಿಗಾದರೂ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದೆ ಸ್ನೇಹಿತರೆ. ಅಷ್ಟು ಮಂದಿಗೆ ಅವರು ಜಮಾ ಮಾಡಿಲ್ಲ ಸ್ನೇಹಿತರೆ. ಕೇವಲ 5 ರಿಂದ 6 ಲಕ್ಷ ಮಂದಿಗೆ ಜಮಾ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ನಾವು ನೋಡ್ತಾ ಇರ್ಬೋದು, ನೀವೇ ಒಂದು ಮಾಡಿದಂಥ ಓಟ್ ಅಂತಲೇ ಹೇಳ್ಬೋದು. ಇದು 16ನೇ ಕಂತು ಮಾತ್ರ ಎಷ್ಟು ಮಂದಿಗೆ ಜಮಾ ಆಗಿದೆ ಅಂದರೆ 13% ಮಂದಿಗೆ ಜಮಾ ಆಗಿದೆ ಸ್ನೇಹಿತರೆ. ಅಂದರೆ ಒಟ್ಟು ಮತ್ತು 16 ಮತ್ತು 17 ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಅಂದರೆ 11% ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ. ಸ್ವಲ್ಪ ಮಟ್ಟಿಗೆ 17 ಕಂತಿನ ಒಂದು ಟೆಸ್ಟಿಂಗ್ ನಡೀತಿರೋದರಿಂದ ಸ್ವಲ್ಪ ಮಟ್ಟಿಗೆ ಅದರ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂದಿದೆ ಸ್ನೇಹಿತರೆ. 16 ಮತ್ತು 17 ಕಂತಿನ 2 ಕಂತು ಜಮಾ ಆಗಿಲ್ಲ ಅನ್ನೋರು 75% ಜನ ಇದ್ದಾರೆ ಸ್ನೇಹಿತರೆ. 1,28,00,000 ಜನಗಳ ಪೈಕಿ ಆಲ್ಮೋಸ್ಟ್ ಆಲ್ ಇನ್ನು 97 ರಿಂದ 98 ಲಕ್ಷ ಜನರಿಗೆ ಯಾವುದೇ ರೀತಿಯಾಗಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಉಳಿದಿರುವಂತಹ 30 ಲಕ್ಷ ಮಂದಿಗೆ ಈಗಾಗಲೇ ಹಣ ಜಮಾ ಪ್ರಕ್ರಿಯೆ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡ್ತಾನೆ ಇರ್ಬೋದು, 16 ಕಂತಿನ ಹಣ 13% ಅಂದರೆ ಆಲ್ಮೋಸ್ಟ್ 15 ರಿಂದ 17 ಲಕ್ಷ ಮಂದಿಗೆ ಈ 16 ಕಂತಿನ ಹಣ ಜಮಾ ಆಗಿದೆ. ಅದರ ಜೊತೆಗೆ ಉಳಿದಂಥ 11% 12 ರಿಂದ 13 ಲಕ್ಷ ಮಂದಿಗೆ ನೋಡ್ತಾ ಇರ್ಬೋದು 16 ಮತ್ತು 17 ಕಂತಿನ 2 ಕಂತಿನ ಹಣ ಕೂಡ ಜಮಾ ಆಗಿದೆ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಈಗ ಎಲ್ಲ
ನಿಮಗೆಲ್ಲರೂ ಕೂಡ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಜಮಾ ಪ್ರೊಸೆಸನ್ನು ಮಾತ್ರ ಆರಂಭ ಮಾಡಿದ್ರು, ಕನ್ಫರ್ಮ್ ಆಗಿದೆ. ಆದರೆ ಇನ್ನೂ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಇನ್ನು 75% ಜನರಿಗೆ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಇವತ್ತು ಮಂಗಳವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಂಗಳವಾರ ಫೆಬ್ರವರಿ 11ನೇ ತಾರೀಕು ತುಂಬಾ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇವರಿಗೆ ಈ ದಿನಾಂಕ 10 ಲಕ್ಷ ಜನರಿಗೆ ಜಮಾ ಮಾಡಿದರೆ ತುಂಬಾ ಚೆನ್ನಾಗಿರುತ್ತದೆ. ನೋಡೋಣ, ನಾಳೆ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ ಇವತ್ತು ಎಷ್ಟು ಮಂದಿಗೆ ಜಮಾ ಪ್ರೊಸೆಸ್ ಆರಂಭ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಒಂದು ಜಮಾ ಪ್ರೊಸೆಸ್ ಆರಂಭ ಮಾಡ್ತಾರೆ. ಎಷ್ಟು ಜನರಿಗೆ ಜಮಾ ಮಾಡ್ತಾರೆ ಅನ್ನುವಂಥ ರಿಪೋರ್ಟ್ ಕೂಡ ನಾಳೆ ನಿಮಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಈ ಗೃಹಲಕ್ಷ್ಮಿ 16ನೇ ಮತ್ತು 17ನೇ ಕಂತಿನ ಎಷ್ಟು ಮಂದಿಗೆ ಜಮಾ ಆಗಿದೆ, ಎಷ್ಟು ಮಂದಿಗೆ ಜಮಾ ಆಗಿಲ್ಲ, ಅದರ ಜೊತೆಗೆ ಇನ್ನು ಎಷ್ಟು ಮಂದಿಗೆ ಜಮಾ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಇನ್ನು ತಾಲೂಕು ಪಂಚಾಯಿತಿಗೆ ಹೋಗಿ ಹಣ ತೆಗೆದುಕೊಳ್ಳಬೇಕಂತ ನೋಡ್ತಾ ಹೋದಾದರೆ ಸ್ನೇಹಿತರೆ, ಇದಕ್ಕೆ ನಮ್ಮ ನೀವೆಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ಅವರು ಒಪ್ಪಿಗೆ ನೀಡಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನಮ್ಮ ರಾಜ್ಯ ಸರ್ಕಾರ ಈ ರೀತಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂಥ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಾಲಲ್ಲಿ ಮಾಡಿ ಅವರಿಗೆ ಮಾತನಾಡಿದ್ದಾರೆ. ಈ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದಿದ್ದಕ್ಕೆ ಈ ರೀತಿ ಮಾಡೋದು ಬೇಡ, ತುಂಬಾ ತೊಂದರೆ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರದ ಹಣವು ಕೂಡ ಲೋಪ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಅಲ್ಲಿ ತಾಲೂಕು ಪಂಚಾಯಿತಿ ಅಂದರೆ ಒಂದು ರೀತಿಯಾಗಿ ಯಾರು ಕೂಡ ಕೇರ್ ಮಾಡೋದಿಲ್ಲ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಆದರೆ ಅಲ್ಲಿನ ಜನರೇ ಆ ಒಂದು ಹಣವನ್ನು ನುಂಗುವಂಥ ಸಾಧ್ಯತೆ ಇರೋದರಿಂದ ಈ ರೀತಿ ಮಾಡೋದು ಬೇಡ, ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತದೆ. ಈಗ ಯಾವ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗೋಣ. ಒಂದು ತಿಂಗಳ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಅವರನ್ನು ಅಲೆದಾಡಿಸೋದು ಬೇಡ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದು ತುಂಬಾ ಅಂದರೆ ತುಂಬಾ ಜನರಿಗೆ ಖುಷಿಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ತಾಲೂಕು ಪಂಚಾಯತ್ಗೆ ಸಂಬಂಧಿಸಿದಂಥ ಮಾಹಿತಿ. ಇನ್ನು ಉಳಿದಂಥ 7 ಲಕ್ಷ ಜನರಿಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ನೋಡ್ತಾ ಹೋದಾದರೆ ಸ್ನೇಹಿತರೆ, ಅವರಿಗೆ ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕ್ನ ಸೀಡಿಂಗ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ಆ ಒಂದು 7 ಲಕ್ಷ ಜನರದ್ದು ನೀವು ಬರಬೇಕಾದ್ರೆ ಅದನ್ನು ಆ್ಯಕ್ಟಿವ್ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ. ಅದಕ್ಕೆ ಏನು ಸಿಂಪಲ್ ಸೊಲ್ಯೂಷನ್ ಅಂದರೆ ನಿಮ್ಮದು ಮೊದಲು ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅನ್ನುವಂಥ ಮಾಹಿತಿಯನ್ನು ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ. ಆ್ಯಕ್ಟಿವ್ ಇದ್ದರೆ ಏನು ತೊಂದರೆ ಇಲ್ಲ, ನಿಮ್ಮ ಖಾತೆಗೆ ಖಂಡಿತವಾಗಿ ಹಣ ಬಂದೇ ಬರುತ್ತದೆ. ಆದರೆ ಇನ್ಆ್ಯಕ್ಟಿವ್ ಇದ್ದವರು ಮಾತ್ರ ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮನ್ನು ಕೊಟ್ಟರೆ, ಸೀಡಿಂಗ್ ಫಾರ್ಮನ್ನು ತುಂಬಿಕೊಟ್ರೆ ಮುಗಿದೋಯ್ತು ಸ್ನೇಹಿತರೆ. ನಿಮ್ಮ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಆಗುತ್ತದೆ. ಅದರ ಜೊತೆಗೆ ನಿಮ್ಮ ಖಾತೆಗೆ ಹಣ ಕೂಡ ಗೌರ್ಮೆಂಟ್ ವತಿಯಿಂದ ಬಂದೇ ಬರುತ್ತದೆ ಸ್ನೇಹಿತರೆ. ಇಷ್ಟೆಲ್ಲ 3 ಪಾಯಿಂಟ್ಗಳು ಒಂದು ತಾಲೂಕು ಪಂಚಾಯತ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿದ್ದವು, ಅದಕ್ಕೂ ಕೂಡ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೇವೆ ಸ್ನೇಹಿತರೆ. 7 ಲಕ್ಷ ಜನರಿಗೆ 16 ಮತ್ತು 17 ಕಂತಿನ ಹಣದ ವಿಷಯವಾಗಿ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಇವತ್ತು ಎಷ್ಟು ಮಂದಿಗೆ ಒಂದು ಗೃಹಲಕ್ಷ್ಮಿ 16 ಮತ್ತು 17 ಕಂತಿನ ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ನಿಮಗೆಲ್ಲರಿಗೂ ಕೂಡ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.